ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದಾತ್ರ ಡ್ರೀಮ್. ನಾನು ನಿಮ್ಮ ಸುಪ್ರೀತಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜಾತಕದಲ್ಲಿ ಸೂರ್ಯನನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಸಿಂಪಲ್ ರೆಮಿಡೀಸ್ ಇಂದ ಅಂತ ನೋಡುವ. ಅದಕ್ಕಿಂತ ಮುಂಚೆ ಸೂರ್ಯ ನಮ್ಮ ಸೋಲ್, ಆತ್ಮಕಾರಕ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಈಗೋ, ಕಾನ್ಷಿಯಸ್ನೆಸ್, ರೆಸ್ಪೆಕ್ಟ್, ಫೇಮ್, ಲೀಡರ್ಶಿಪ್, ಹೆಲ್ತ್, ಎಸ್ಪೆಷಲಿ ಹಾರ್ಟ್, ಬೋನ್, ಐಸ್, ಇವೆಲ್ಲವನ್ನು ಸೂರ್ಯ ರೆಪ್ರೆಸೆಂಟ್ ಮಾಡ್ತಾನೆ. ನಮ್ಮ ಹತ್ರ ಜಾತಕ ಇರಲಿ ಇಲ್ಲದೆ ಇರಲಿ, ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರುವಾಗ, ಈ ಥರ ಮಾಡಿದರೆ ಬೇರೆಯವರು ಏನು ಅಂದ್ಕೊಳ್ತಾರೆ, ಅಥವಾ ತಂದೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಲ್ಲದೆ ಇರುವಂಥದ್ದು, ಅಥವಾ ನಾನು ಹೇಳಿದೆ ಅಲ್ವಾ, ಹಾರ್ಟ್ ರಿಲೇಟೆಡ್, ಬೋನ್ ರಿಲೇಟೆಡ್, ಈ ಥರ ಬಾಡಿ ಪಾರ್ಟಲ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಬ್ಲಮ್ ಬರುವಂಥದ್ದು, ಈ ಥರ ಸೂರ್ಯನ ಕಾರಕತ್ವದಲ್ಲಿ ಪ್ರಾಬ್ಲಮ್ ಆದಾಗ ನಮ್ಮನ್ನೇ ನಾವು ಅನಲೈಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಹೊರೋಸ್ಕೋಪ್ ಅಲ್ಲಿ ಸೂರ್ಯ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ ಅಂತ. ಯೂಶಲಿ ನಾವು ಎಂಥದೇ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡ್ತೀವಿ, ಆಸ್ಟ್ರಾಲಜರ್ ಹತ್ರ ಹೋಗ್ತೀವಿ, ಅವರೊಂದಿಷ್ಟು ಪೂಜೆ ಮಾಡ್ಲಿಕ್ಕೆ ಹೇಳ್ತಾರೆ, ಒಂದಿಷ್ಟು ಮಂತ್ರ ಪಠಣೆ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಪ್ಲಾನೆಟ್ ರಿಲೇಟೆಡ್ ಸ್ಟೋನ್ ವೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಆಗ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಸುಮ್ಮನೆ ಇರ್ತೀವಿ. ಆಗಲ್ಲ ಅಂತ ನಾನು ಹೇಳಲ್ಲ, ಆಗ್ಬಹುದು, ಆದರೆ ಅದಕ್ಕಿಂತಲೂ ಈಸಿಯಾಗಿ ನಮಗೆ ಸರಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈಗ ಯಾವುದೇ ಒಂದು ಪ್ಲಾನೆಟ್ನ ಸ್ಟ್ರಾಂಗ್ ಮಾಡಬೇಕಂದ್ರೆ ಆ ಪ್ಲಾನೆಟ್ ರಿಲೇಟೆಡ್ ಕೆಲವೊಂದು ಕ್ವಾಲಿಟೀಸ್ನ ನಾವು ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಏನು ಮಾಡಿದ್ರೂ ಸಹ ನಮಗೆ ವರ್ಕ್ ಆಗಲ್ಲ. ಈಗ ಸೂರ್ಯ ಸೌರಮಂಡಲದ ರಾಜ, ಕಿಂಗ್. ಯಾರ ಹತ್ರ ಆ ಥರ ಕ್ವಾಲಿಟೀಸ್ ಇರುತ್ತೋ ಜನ ಅವ್ರ ಹತ್ರ ಹೋಗ್ತಾರೆ ಅಗತ್ಯ ಇದ್ದಾಗ. ಸೂರ್ಯ ಹೇಗೆ ಸ್ಟೇಷನರಿ ಆಗಿ ತನ್ನ ಜಾಗದಲ್ಲಿ ಇರ್ತಾನೆ, ಉಳಿದ ಪ್ಲಾನೆಟ್ಗಳು ಅವನ ಸುತ್ತುತ್ತಾ ಇರ್ತವೆ. ಅದೇ ತರ ನಮ್ಮ ಹತ್ರ ಸಹ ಆ ತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಅದಕ್ಕೆ ನಾವು ಯಾವಾಗಲೂ ಡಿಸಿಪ್ಲಿನ್ ಮತ್ತೆ ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡಬೇಕು. ಸೂರ್ಯ ಎಷ್ಟು ಗಂಟೆಗೆ ಉದಯಿಸಬೇಕು ಅಷ್ಟು ಗಂಟೆಗೆ ಉದಯಿಸ್ತಾನೆ ಅಲ್ವಾ. 10 ಮಿನಿಟ್ಸ್ ಲೇಟ್ ಆದ್ರೆ ಓಕೆ, ಇವಾಗ ಸ್ವಲ್ಪ ಲೇಜಿ ಆಗ್ತಾ ಇದೆ, ರಾತ್ರಿ ಲೇಟ್ ಆಯ್ತು, ಪಾರ್ಟಿ ಇತ್ತು, ಆ ತರ ಆಗಲ್ಲ ಅಲ್ವಾ. ಸೊ ಅದೇ ತರ ನಮ್ಮ ಲೈಫಲ್ಲೂ ನಮಗೊಂದು ಡಿಸಿಪ್ಲಿನ್ ಮತ್ತೆ ಪಂಕ್ಚುಯಾಲಿಟಿ ಇರಬೇಕು. ಈಗ ಜಾತಕದಲ್ಲಿ ಸೂರ್ಯ ವೀಕ್ ಇದ್ರೆ ಸೂರ್ಯನಿಗೆ ವಾಟರ್ ಅರ್ಘ್ಯ ಕೊಡ್ಲಿಕ್ಕೆ ಹೇಳ್ತಾರೆ ಅಲ್ವಾ ಬೆಳಿಗ್ಗೆ. ಯಾಕೆ ಹೇಳ್ತಾರೆ ಹೇಳಿ? ದಿನ ಬೆಳಿಗ್ಗೆ ಬೇಗ ಏಳಬೇಕು, ಸ್ನಾನ ಮಾಡಬೇಕು, ನಂತರ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಇದೇ ತರ ಕಂಟಿನ್ಯೂಸ್ ಮಾಡೋದ್ರಿಂದ ಅದೇ ಒಂದು ರುಟೀನ್ ಆಗುತ್ತೆ, ಡಿಸಿಪ್ಲಿನ್ ಬೆಳೆಯುತ್ತೆ. ಈ ರೀಸನಿಗೆ ಹೇಳಿರ್ತಾರೆ, ಬಟ್ ಅದರ ಹಿಂದಿರುವಂತಹ ಫಿಲಾಸಫಿ ನಮಗೆ ಗೊತ್ತಿರಲ್ಲ ಅಷ್ಟೇ. ಇದು ಫಸ್ಟ್ ಥಿಂಗ್, ಡಿಸಿಪ್ಲಿನ್ ಅಂಡ್ ಪಂಕ್ಚುಯಾಲಿಟಿ. ನೆಕ್ಸ್ಟ್, ಸೂರ್ಯ ನಮಗೆ ಲೈಟ್, ಬೆಳಕು ಕೊಡ್ತಾನೆ, ವಾರ್ಮ್ತ್ ಫೀಲಿಂಗ್ ಕೊಡ್ತಾನೆ. ಅದೇ ತರ ಈಗ ಕೆಲವೊಬ್ರು ತುಂಬಾ ಟೆನ್ಷನ್ ಅಲ್ಲಿ, ಡಿಮೋಟಿವೇಟೆಡ್ ಅಲ್ಲಿ ಇರ್ತಾರೆ. ಅವರಿಗೆ ಸಮಾಧಾನ ಮಾಡಿ, ನಾನಿದ್ದೇನೆ ಅಂತ ವಾರ್ಮ್ತ್ ಫೀಲಿಂಗ್ ಕೊಡಿ. ಯಾರಿಗಾದ್ರೂ ಓಕೆ, ಹೀಗೆ ಮಾಡಿ ನೋಡಿ ನಿಮಗೆ ಸೂರ್ಯ ಎಷ್ಟು ಒಳ್ಳೆ ಫಲ ಕೊಡ್ತಾನೆ ಅಂತ. ಥರ್ಡ್ ಒನ್, ಸನ್ ಈಸ್ ಅಬೌಟ್ ಇಂಟೆಗ್ರಿಟಿ, ನೈತಿಕತೆ. ಏನು ನಾವು ಹೇಳ್ತೀವಿ ಅದನ್ನು ಮಾಡುವುದು. ಈಗ ಯಾವುದೇ ಕೆಲಸ ಆಗಿರ್ಬೋದು, ನಾವು ಕೊಟ್ಟಿರುವಂಥ ಟೈಮ್ ಫ್ರೇಮಲ್ಲಿ ಅದನ್ನು ಮಾಡಿರಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದನ್ನು ಇನ್ನೊಬ್ಬರು ಪದೇ ಪದೇ ನೆನಪಿಸುವ ಹಾಗೆ ಇರಬಾರ್ದು, ಅದನ್ನು ಮಾಡು ಇದನ್ನು ಮಾಡು ಅಂತ. ನೆಕ್ಸ್ಟ್, ತಂದೆ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ. ಅವ್ರು ಏನೇ ಹೇಳಲಿ ಏನೇ ಮಾಡಲಿ ಅವರಿಗೆ ರೆಸ್ಪೆಕ್ಟ್ ಕೊಡಿ. ತಂದೆ ತಾನೇ, ದೇ ಹ್ಯಾವ್ ಸಮ್ ರೈಟ್ಸ್ ಅಷ್ಟೇ. ತಂದೆ ಇಲ್ಲದವರು, ತಂದೆಗೆ ಸಮಾನರಾದವರು ಅಥವಾ ಹಿರಿಯವರು ಯಾರಿರ್ತಾರೆ ಅವರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ. ಈ ಕ್ವಾಲಿಟೀಸ್ ನಾವು ಅಳವಡಿಸಿಕೊಂಡ್ರೆ ನಮ್ಮ ಲೈಫಲ್ಲಿ ನಮಗೆ ಸಿಗಬೇಕಾದ ಸಕ್ಸಸ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಫೇಮ್ ಇರ್ಬೋದು, ಎಲ್ಲ ಸಿಗುತ್ತೆ. 100% ಗೆಲ್ಬಹುದು. ಜಾತಕದಲ್ಲಿ ಸೂರ್ಯನೇ ಮೇನ್. ಅವನೊಬ್ಬ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಯಾವುದ್ರಲ್ಲೂ ಸಕ್ಸಸ್ ಸಿಗಲ್ಲ. ನಮ್ಮ ಜಾತಕದಲ್ಲಿ ಸೂರ್ಯ ಮತ್ತೆ ಚಂದ್ರನ ಪಾಸಿಟಿವ್ ಇನ್ಫ್ಲೂಯೆನ್ಸ್ ತುಂಬಾ ಮುಖ್ಯವಾಗುತ್ತೆ. ಈ ಕ್ವಾಲಿಟೀಸ್ನ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಇಂಟಿಗ್ರಿಟಿ. ಸೂರ್ಯ ಹೇಗೆ ಲೈಟ್ ಮತ್ತೆ ವಾರ್ಮ್ ಫೀಲಿಂಗ್ ಕೊಡ್ತಾನೆ, ಹಾಗೆ ಬೇರೆಯವರಿಗೆ ವಾರ್ಮ್ ಫೀಲಿಂಗ್ ಕೊಡಿ, ಸಮಾಧಾನ ಮಾಡಿ, ಹಾಗೆ ತಂದೆಯವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇರಿ. ಇಷ್ಟನ್ನು ಅಳವಡಿಸಿಕೊಂಡು ಮತ್ತೆ ಹೇಳಿ ನೀವು ಲೈಫಲ್ಲಿ ಗೆಲ್ತೀರಾ ಇಲ್ವಾ ಅಂತ.